ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ಪರ ವಕೀಲರು ಮತ್ತೊಮ್ಮೆ ಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ದಾರೆ. ಈ ಅರ್ಜಿ ಏನು ಹೇಳುತ್ತೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗಾಗಲೇ ಜೈಲು ಪಾಲಾಗಿರೋದು ನಿಮಗೆ ಗೊತ್ತೇ ಇದೆ. ಜಾಮೀನು ರದ್ದಾದ ಪರಿಣಾಮ ಈಗ ದರ್ಶನ್ ಪರ ವಕೀಲರು ತ್ವರಿತಗತಿಯಲ್ಲಿ ಟ್ರಯಲ್ ಅನ್ನ ನಡೆಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸೋಮವಾರ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನೋದ್ರ ಮಾಹಿತಿ ಇದೆ. ಕೊಲೆ ಪ್ರಕರಣದ ವಿಚಾರಣೆಯನ್ನ ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆ ಮಾಡಿ ಅಂತ. ಆಕ್ಚುಲಿ ಈ ಥರದ್ದೊಂದು ಐಡಿಯಾ ಮತ್ತು ಚರ್ಚೆ ಸ್ವಲ್ಪ ತಿಂಗಳ ಹಿಂದೆ ಬಂದಿತ್ತು, ಹಾಗೆ ಅದು ತಣ್ಣಗಾಗಿತ್ತು. ಈಗ ಅವರು ವಕೀಲರೇ ಅಪೀಲ್ ಆಗಿರೋದ್ರಿಂದ ನೋಡಬೇಕಾಗತ್ತೆ. ಶೀಘ್ರದಲ್ಲೇ ಜಾಮೀನಿನ ಮೊರೆ ಹೋಗೋದಕ್ಕೂ ಕೂಡ ಬೇಕಾದ ಸಿದ್ಧತೆಗಳನ್ನು ಕೂಡ ವಕೀಲರು ಮತ್ತೊಮ್ಮೆ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿ ಇರೋದ್ರಿಂದ ಯಾವುದೇ ಅರ್ಜಿಗಳನ್ನು ಹಾಕಿದ್ರೂ ಕೂಡ ರೂಲ್ ಬುಕ್ ಏನು ಹೇಳುತ್ತೆ ಅವಕಾಶ ಇದೆಯಾ, ಇದೆರಡನ್ನು ಬಿಟ್ಟು ಆಚೆ ಈಚೆ ಆಲೋಚನೆ ಮಾಡೋ ಸ್ಥಿತಿಯಲ್ಲಿ ಕರ್ನಾಟಕದ ಕೋರ್ಟ್ಗಳು ಇಲ್ಲ. ಈಗ ಈ ಅರ್ಜಿಯನ್ನು ಯಾವ ರೀತಿ ಪುರಸ್ಕರಿಸ್ತಾರೆ ನೋಡಬೇಕು. ಕೆಲ ಪ್ರಕರಣಗಳಲ್ಲಿ ಡೈಲಿ ವಿಚಾರಣೆಗಳು ಆಗಿದ್ದನ್ನು ನಾವು ನೋಡಿದ್ದೀವಿ ಈ ಹಿಂದೆ. ಸೊ ಇಲ್ಲೂ ಕೂಡ ಅದು ಅಪ್ಲೈ ಆಗುತ್ತೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಇಮಿಡಿಯೇಟ್ ಡೇಟ್ಸು ಡೈಲಿ ವಿಚಾರಣೆ ನಡೆಸೋದಕ್ಕೆ ಅವಕಾಶಗಳು ಯಾವ ರೀತಿ ಇದೆ ಕೊಲೆ ಪ್ರಕರಣದಲ್ಲಿ, ಮತ್ತು ಏನೇನಂತ ಈ ಅರ್ಜಿನಲ್ಲಿ ಇದೆ? ಮಮತಾ, ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 6 ತಿಂಗಳಿಂದ ಕೇವಲ 4 ವಿಟ್ನೆಸ್ಗಳೇನಿತ್ತು, 4 ವಿಟ್ನೆಸ್ಗಳ ಏನು ಸ್ಟೇಟ್ಮೆಂಟ್ಗಳ ಚೀಫ್ ಆಗಿರಬಹುದು ಮತ್ತು ಕ್ರಾಸ್ ಎಕ್ಸಾಮಿನೇಷನ್ 2 ಆಗಿರುವಂತದ್ದು. ಅಂದ್ರೆ ಅವರ ತಂದೆ ತಾಯಿ ಜೊತೆಗೆ ಅವತ್ತು ಏನು ಮೃತದೇಹವನ್ನು ಎತ್ತಿದಂತ ಇಬ್ರು ಏನಿದ್ರು ಅವರ ಹೇಳಿಕೆಗಳನ್ನ ದಾಖಲನ ಮಾಡ್ಕೊಂಡಿದ್ದಾರೆ. 6 ತಿಂಗಳಿಂದನೂ ಕೂಡ ಇದುವರೆಗೂ ಕೂಡ ಐ ವಿಟ್ನೆಸ್ ಗಳನ್ನ ತರುವಂತ ಪ್ರಯತ್ನಗಳಾಗಿಲ್ಲ. ಯಾಕೆಂದ್ರೆ ಕೊಲೆ ಆರೋಪಿಗಳು ಪ್ರಮುಖವಾಗಿ ಗಮನಿಸಿದಂಥದ್ದು ಮತ್ತು ಕೊಲೆ ಆರೋಪಿಗಳ ಪರ ವಕೀಲರ ಮನವಿ ಆಗಿದ್ದಂಥದ್ದು ಐ ವಿಟ್ನೆಸ್ ಗಳನ್ನ ಮೊದಲು ಇದ್ರಲ್ಲಿ ವಿಚಾರಣೆಗೆ ತರಬೇಕು, ಚೀಫ್ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಬೇಕು, ಅದಾದ ಬಳಿಕ ಮುಂದಿನ ವಿಟ್ನೆಸ್ ಗಳನ್ನ ತರಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಅದಕ್ಕೆ ಸರ್ಕಾರಿ ಪರ ವಕೀಲರು ಒಂದು ಆಕ್ಷೇಪವನ್ನು ಎತ್ತಿದ್ರು. ನಮಗೆ ಯಾವ ವಿಟ್ನೆಸ್ ಗಳನ್ನ ತರಿಸಬೇಕು ಬಾಕ್ಸ್ ಒಳಗಡೆ ಅದನ್ನ ನಾವು ತೀರ್ಮಾನವನ್ನ ಮಾಡಬೇಕು, ಪ್ರಾಸಿಕ್ಯೂಷನ್ ತೀರ್ಮಾನವನ್ನ ಮಾಡಬೇಕು, ಡಿಫೆನ್ಸ್ ತೀರ್ಮಾನ ಮಾಡ್ಲಿಕ್ಕೆ ಯಾವುದೇ ರೀತಿ ಅಧಿಕಾರಗಳಿಲ್ಲ ಅಂತ ಹೇಳಿ ಅದಕ್ಕೆ ಒಂದು ವಾದವನ್ನು ಕೂಡ ಮಾಡಿದ್ರು. ಅದಕ್ಕೆ ಕೋರ್ಟ್ ಕೂಡ ಸಮ್ಮತಿಯನ್ನ ಸೂಚಿಸಿತ್ತು. ಕೊನೆಗೀಗ ಪ್ರಾಸಿಕ್ಯೂಷನ್ ಏನಂದ್ರೆ ಪ್ರಮುಖವಾದ ಸಾಕ್ಷಿಗಳನ್ನ ಇನ್ನೂ ಕೂಡ ಬಾಕ್ಸಿಗೆ ತರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಒಂದು ಅರ್ಜಿಯನ್ನ ಹಾಕೊಂಡಿರುವಂತದ್ದು ತ್ವರಿತಗತಿಯಲ್ಲಿ ಅರ್ಜಿಯ ವಿಚಾರಣೆಯನ್ನ ಮಾಡ್ಕೊಡಿ ಅಂತ ಹೇಳಿ. ಯಾಕೆಂದ್ರೆ ತ್ವರಿತಗತಿಯಲ್ಲಿ ಡೇ ಟು ಡೇ ಬೇಸ್ ಅಲ್ಲಿ ವಿಚಾರಣೆಯನ್ನ ಮಾಡಿದ್ರೆ, ಅಂದ್ರೆ ಈಗ ಪ್ರಸ್ತುತ ಇರುವಂತದ್ದು ವಾರಕ್ಕೆ ಒಮ್ಮೆ ಅರ್ಜಿ ವಿಚಾರಣೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ವಿಟ್ನೆಸ್ ಗಳು ಬರ್ತಾ ಇದಾರೆ, ಆ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮತ್ತು ಚೀಫ್ ಅನ್ನ ಮಾಡ್ತಾ ಇದಾರೆ. ಈಗ ಹೊಸದಾಗಿ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾ ಡೇ ಟು ಡೇ ಬೇಸ್ ನಲ್ಲಿ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ಕೊಳ್ಳಿ ಅಂತ ಹೇಳಿ. ಯಾಕಂದ್ರೆ ಈ ಹಿಂದೆ ನಾವು ಪ್ರಜ್ವಲ್ ರೇವಣ್ಣ ಇರ್ಬೋದು, ಜೊತೆಗೆ ವಿನಯ್ ಕುಲಕರ್ಣಿ ಪ್ರಕರಣ ಇರ್ಬೋದು, ಇದೆಲ್ಲ ಕೂಡ ನೋಡಿದೀವಿ. ಅದೇ ರೀತಿಯಲ್ಲಿ ಈ ಪ್ರಕರಣವನ್ನು ಕೂಡ ಪರಿಗಣಿಸಿ ಅಂತ ಹೇಳಿ ಮನವಿಯನ್ನ ಮಾಡಿರುವಂತದ್ದು. ಮಮತಾ, ರೈಟ್, ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲ ಮಾಹಿತಿಗಾಗಿ. ನೋಡೋಣ ಕೋರ್ಟ್ ವಿವೇಚನೆಗೆ ಬಿಟ್ಟ ವಿಚಾರ ಯಾವ ರೀತಿ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಂತ.